ಸೂಪರ್ ಸ್ಟಾರ್. ನಂಗೆ ಹೆಂಗ್ ಮಾಡಿದ್ರು ಚೆನ್ನಾಗಿದೆ. ಇವ್ರು ಕಂಪ್ಲೇನೇ ಮಾಡಂಗಿಲ್ಲ ಗೊತ್ತು. ನಾ ಹೆಂಗೆ ಮಾಡಿದ್ರೆ ಬೇಬಿ ಮಸ್ತ್ನಾಗ ಮಾಡಿ ಅಂತಂತಾರೆ. ಯಾದಗಿರಿ ಸೂಪರ್ ಸ್ಟಾರ್ ಇದೆ ನಮ್ದು ಓನ್ ಫ್ಯಾಮಿಲಿನಾಗ ಅಂತ. ನನ್ನ ಮಗ ಬಂದನ, ನನ್ನ ಮಗ ಫ್ರೆಂಡ್ಸ್ ಕರ್ಕೊಂಡ್ ಬಂದನ, ಮತ್ತೆ ಇದ್ರಕಿನ್ನ ಖುಷಿ ಇಲ್ಲೇ ಇಲ್ಲ. ಚಿಕನ್ ಚಪಾತಿ ಗಾಯ್ಸ್, ಇವಾಗ ನಾಷ್ಟ ಮಾಡಕ್ ಬಂದೀವಿ. ನಾಷ್ಟ ನೋಡ್ರಿ, ವಡ. ಅಲ್ಲಿ ನಮ್ಮ ಮಚ್ಚ ಪ್ಲೇನ್ ದೋಸೆ ತರಕ ಹೋಗ್ಯಾನ. ತಂದ್ರ ಪಲ್ಲೆ ಇದು ತಿನ್ಬೇಕು, ಇದು ತಿಂದ್ಮೇಲೆ ಅದು ತಿನ್ಬೇಕು. ಸೂರಿ ನಮ್ಮ ಸಿಸ್ಟರ್ ಬಿಟ್ಟು ಬರಕ್ ಹೋಗ್ಯಾನ ಕಾಲೇಜಿಗೆ. ಬರತ್ತಾಕ ಇದು ತಿಂದು ವೆಯ್ಟ್ ಮಾಡ್ಬೇಕು. ಥ್ಯಾಂಕ್ ಯು ಮಚ್ಚ. ಗೈಸ್, ಒಂದು ತಾಸು ವೆಯ್ಟ್ ಮಾಡಿದ್ವಿ ಇಲ್ಲೇ ಇದೇ ಹೋಟೆಲ್ದಾಗ ಕೂತ. ಇವಾಗ ಬಂದ ನೋಡ್ರಿ. ಒಂದು ತಾಸಾದ್ಮೇಲೆ ಒಂದು ದ್ವಾಸೆ ತಿನ್ನಕ್ ಬಂದಾನ. ಮಲ್ಲೇಶ್ವರಂ ಹೋಗಿದ್ದೆ ಬೈ ಇಲ್ಲಿಂದ. ಅದಕ್ಕೆ ಮಿನಿಮಮ್ ಅಂದ್ರೆ 27 ಕಿಲೋಮೀಟರ್ ಅದ. ಹೋಗ್ತಾ 27 ಬರ್ತಾ 27. ಎಷ್ಟಾಯ್ತು? 54. ಹೆವಿ ಟ್ರಾಫಿಕ್ ಎಲ್ಲ ಫುಲ್ ಬೆಂಗಳೂರು ಅಂದ್ರೆ ಗೊತ್ತದ. ಹೋಗಿ ಬರಕ್ಕೆ 4 ತಾಸು ಆಗೈತೆ ನನಗೆ. 4 ತಾಸು ಹೋಗಿ ಬರಕ್ಕೆ. ಮುಂಜಾನೆ 7 ಗಂಟೆಗೆ ಬಿಟ್ಟಿವಿ. 6 ತಾಸು ಹೋಗೋದು ಬರೋದು ಕಷ್ಟ. ಇವಾಗ ಬಂದ್ರೆ ಮತ್ತೆ ನೆಕ್ಸ್ಟ್ ಗೈಸ್ ನಾಷ್ಟ ಇಷ್ಟ ಮಾಡಿ ಸೀದೆ ಹೋಗಿ ರೂಮಿಗೆ ಹೋಗ್ಬೇಕು. ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ನಮ್ಮ ಕಾಕಿನವ್ರ ಮನೆಗೆ ಹೋಗ್ಬೇಕಂತ ಮಾಡಿವಿ. ಲೊಕೇಶನ್ ಹಾಕಿದ್ರ ಪಲ್ಲ ರೆಡಿಯಾಗಿ ಸೀದಾ ಅಲ್ಲಿಗೆ ಹೋಗ್ಬೇಕು. 1 hour later. ರೆಡಿಯಾಗಿ ನೆಕ್ಸ್ಟ್ ಹೊಂಟಿವಿ ನಮ್ಮ ಚಿಕ್ಕಪ್ಪನವ್ರ ಮನೆಗೆ. ಸೊ ಕಾಲ್ ಮಾಡಿ ಅವ್ರಿಗೆ ಲೊಕೇಶನ್ ಎಲ್ಲ ಹಾಕ್ಯಬೇಕು. ಯಾಕಂತಂದ್ರೆ ನಾನು ಫಸ್ಟ್ ಆಫ್ ಆಲ್ ಬೆಂಗಳೂರು ನೋಡಿಲ್ಲ. ಸಿದ್ದು, ನಮ್ಮ ಮಚ್ಚ ಮತ್ತು ನಮ್ಮ ತಮ್ಮಡು ನೋಡ್ಯಾರ. ಲೊಕೇಶನ್ ಹಾಕಿ ಸೀದಾ ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋಗಿ ಮೀಟ್ ಮಾಡಿ ಅವ್ರ ಜೊತೆ ಮಾತಾಡಿ ಏನು ಆಲೋಚನೆ ವಿವೇಚನೆ ಏನೇನು ಅವ ಅವ್ರ ಮುಂದೆ ವ್ಯಕ್ತಪಡಿಸಿ ಏನು ಮಾಡಿದ್ರ ಚಂದ ಏನಿಲ್ಲ ಅಂತ ಅವ್ರಿಗೆ ಸಜೆಷನ್ ಎಲ್ಲ ಕೇಳಿ ಹೋಗಿ ಸೀದಾ ಮತ್ತೆ ನಮ್ಮ ತಮ್ಮನವ್ರ ಬೆಲೆಗೆ ಹೋಗ್ಬೇಕು. ಗಾಯ್ಸ್, ಇಲ್ಲಿ ಕಾರ್ ಹೊಂಟದಲ್ಲ, ಇಂಥ ಕಾರ್ ತೊಗೋಬೇಕಂತ ನೋಡ್ರಿ. ಅಂಥ ಕಾರ್ ತೊಗೋಬೇಕಂತಂದ್ರೆ ನಿಮ್ಮ ಸಪೋರ್ಟ್ ಇರ್ಬೇಕು ಮೇನ್. ನೋಡ್ರಿ, ಪಟ 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 ಸಬ್ಸ್ಕ್ರೈಬ್ ಮಾಡ್ರಿ. ಫುಲ್ ಟಾಪ್ ಕಾರ್ ನಂಬರ್ ನೋಡ್ರಿ ಗಾಯ್ಸ್. KA05 ನೋಡ್ರಿ, NP1000 ನೋಡ್ರಿ. ಏನ್ ಸುದ್ದಿ, ಏನ್ ಕತಿ, ಏನ್ ರೊಕ್ಕ ನಂಬೇಲಿದ್ರೆ ಯಾವ್ದಿಲ್ಲ. ಆಗ್ಬಿಡು, ನಾವೇನ್ ಬಡವ್ರಲ್ಲ, ಕಡೆ ಬಡವ್ರೇನಿಲ್ಲ. ಒಂದು ರೇಂಜಿಗೆ ಇದ್ದೀವಿ. ರೇಂಜ್ ರೋವರಿಗೆ ಆಗ್ಬೇಕಂತಂದ್ರ ಇನ್ನ ಭಾಳ ದೊಡ್ಡ ರೇಂಜ್ಗೆ ಹೋಗ್ಬೇಕು. ಅದಕ್ಕೆ ಸಪೋರ್ಟ್ ಇರ್ಬೇಕು ನಿಮ್ಮದು. ಮೇನ್ ನಿಮ್ಮದು ಸಬ್ಸ್ಕ್ರೈಬ್ ಮಾಡ್ರಿ, ಜಗ್ಗ ಜನಕ್ಕೆ ಶೇರ್ ಮಾಡ್ರಿ, ಜಾಸ್ತಿ ನೋಡ್ರಿ. ಆರಾಮ್ ತಗೋಬೋದು. ಅದೇನು ಏನ್ ಟೆನ್ಷನ್ ಇಲ್ಲ. ನೋಡಿದ್ರೆ ಮಾತ್ರ ಒಂಥರ ನದರ್ ಬಿಡಂಗ ಕಾರ್. ಇದ್ರಷ್ಟು ಚಂದ ಏನಿರ್ತಾರ ಹುಡುಗಿಯರ್ ಇರಲ್ಲ. ಐಸ್ ಒಂದು 30 ಕಿಲೋಮೀಟರ್ ಏನಿಲ್ಲ ಅಂದ್ರೆ 3 ತಾಸು ಬಂದೀವಿ. ಆಯ್ತು, ಏನಿಲ್ಲ ಇನ್ನೇನಿಲ್ಲ, ಒಂದು 100 ಮೀಟ್ರ್ ಇರ್ಬೋದು ಅನಿಸ್ತದ. ಆಯ್ತು, ಸೀದಾ ಹೋಗ್ತೀವಿ. ಸ್ವಲ್ಪ ಶನಿ ಬಂದಂಗೆಲ್ಲ ಖುಷಿ ಆಗುಂತದ. ನಮ್ಮ ಸಣ್ಣಮ್ಮನವ್ರ ಮನೆ ಇಷ್ಟ ತಾಕ ಫುಲ್ ದುಃಖ ಆಗಿತ್ತು. ಏನಪ್ಪ ಯಾವಾಗ ಮುಡ್ತೀವಿ ಅಂತ. ಹೋಗಿ ಶನಿ ಬಂದಂಗೆಲ್ಲ ಖುಷಿ ಆಗುಂತದ. ಆಯ್ತು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೋಗ್ತೀವಿ. ಗಾಯ್ಸ್, ಅಂತೂ ಮುಟ್ಟಿದ್ವಿ. 4th ಫ್ಲೋರಿಗೆ ಹೋಗ್ಬೇಕಂತ ಹೊಂಟಿವಿ. ಲಿಫ್ಟ್ ಆಕ್ಚುಲಿ ಕೆಟ್ಟದಂತದ್ದು, ನಾವು ಬರೋದೇನೆ ಕೆಟ್ಟದ್ ನೋಡೋದು. ಲಿಫ್ಟ್ ಎಂತದ ಗಾಯ್ಸ್. ಜಸ್ಟ್ ಬಂದಿ ನೋಡ್ರಿ ನಮ್ಮ ಸಣ್ಣಮ್ಮನವ್ರ ಮನೆಗೆ. ನಮ್ಮ ಸಲಕ ಎಲ್ಲ ಊಟ ಗೀಟ ರೆಡಿ ಮಾಡಕಂತಾರ. ಸ್ಪೆಷಲ್ ಚಿಕನ್ ಕರಿ, ಆಮೇಲೆ ಬಗರಣ್ಣ ಮಾಡೀನಿ. ಇಲ್ಲಿ ಬೆಂಗಳೂರು ಸ್ಟೈಲ್ ಬಗರಣ್ಣ. ಈಗ ಇದೆಲ್ಲ ಬೆಂಗಳೂರು ಸ್ಟೈಲ್ ಮಾಡೀನಿ. ಬೆಂಗಳೂರು ಸ್ಟೈಲ್ ಅಂತೂ ಇಂತೂ ಬೆಂಗಳೂರು ಚಿಕನ್ ಅನ್ನೋದು ಬಂತಪ್ಪ. ಅದು ಹ್ಯಾಂಡ್ ಮೇಡ್ ಅಲ್ಸಣಮ್ಮ. ಹೌದು, ಇದು ಮತ್ ಚಪಾತಿ ಮತ್ತ ಅನ್ನ. ಇವ್ರು ನಮ್ಮ ಚಿಕ್ಕಪ್ಪ ಅವರು ನಮ್ಮ ಸಣ್ಣಮ್ಮ ತುಂಬಾ ಹೆಲ್ಪ್ ಮಾಡ್ತಾರ. ಊಟ ಮಾಡಿ ಹೆಂಗಾಗಿತ್ತು ಅಂತ ಹೇಳ್ತೀವಿ ಫಸ್ಟ್. ಸ್ವಲ್ಪ ನಾವು ಹೆಲ್ಪ್ ಮಾಡ್ತೀವಿ ನಮ್ಮ ಚಿಕ್ಕಮ್ಮಗೆ. ಊಟ ಎಲ್ಲ ಚಿಕನ್ ಚಪಾತಿ ನೋಡ್ರಿ ಇವೆಲ್ಲ. ಏನಪ್ಪ, ಏನು ಸಕ್ಕ ಖುಷಿ ಆಯ್ತಾ? ಗೈಸ್ ನೋಡಿ, ಸಣ್ಣಮ್ಮ ಥ್ಯಾಂಕ್ ಯು. ಮೈ ಪ್ಲೆಜರ್. ನನ್ನ ಮಗ ಬಂದನ, ನನ್ನ ಮಗ ಫ್ರೆಂಡ್ಸ್ ಕರ್ಕೊಂಡ್ ಬಂದನ, ಮತ್ತೆ ಇದ್ರಕಿನ್ನ ಖುಷಿ ಇಲ್ಲೇ ಇಲ್ಲ. ಗೈಸ್ ಇವಾಗ ನೋಡ್ರಿ, ಸ್ಟೈಲ್ ಅಪ್ಪ, ನಾ ಊರ್ ಸ್ಟೈಲು ಮಾಡ್ತೀನಿ ಯಾವಾಗಲೂ. ಬಟ್ ನೀವು ಸ್ಪೆಷಲ್ ಬೆಂಗಳೂರಿಗೆ ಬಂದಿರಂತ ನಾ ಬೆಂಗಳೂರು ಸ್ಟೈಲ್ ಮಾಡೀನಿ. ನೋಡ್ರಿ, ಉಪ್ಪು ಖಾರ ಕಮ್ಮಿ ಇತ್ತಂದ್ರೆ ಇವಾಗ ಹೇಳ್ತೀನಿ. ಹೆಂಗೆ ಟೇಸ್ಟ್ ಚಂದ ಇದೆ ನೋಡ್ಬೋಬ ಬೇಬಿ, ನೀನ್ ಟೇಸ್ಟ್ ಮಾಡಿಲ್ಲ?
ಕಾಕ ಟೇಸ್ಟ್ ಮಾಡಿ ಕಾಕ. ನೋಡ್ರಿ ಟೇಸ್ಟ್ ಫಸ್ಟು ನಮ್ಮ ಕಾಕ ಮಾಡಿ ಹೇಳ್ತಾರ ಯಾವ ಥರ ಆಗ್ಯದ ಯಾವ ಥರ ಇಲ್ಲ ಅಂತಂದು. ನೋಡಿ ಕಾಕ ಹೆಂಗಾಗಿದೆ ಹೇಳ್ರಿ ಕಾಕ ನೀವೇ. ನಂಗೆ ಹೆಂಗ್ ಮಾಡಿದ್ರು ಚೆನ್ನಾಗಿದೆ. ಇವ್ರು ಕಂಪ್ಲೇಂಟೇ ಮಾಡಂಗಿಲ್ಲ ಗೊತ್ತು, ನಾ ಹಿಂಗೆ ಮಾಡಿದ್ರೆ ಬೇಬಿ ಮಸ್ತ್ನಾಗ ಮಾಡಿ ಅಂತಂತಾರೆ. ಇನ್ನೊಂದು ಇಂಪಾರ್ಟೆಂಟ್ ಹೋಯ್ತು, ಪ್ರೋಟೀನ್ ಬಂತು. ಗೈಸ್ ಊಟ ಮಾಡ್ತೀವಿ, ಊಟ ಮಾಡಿ ವಿಡಿಯೋ ಮಾಡ್ತೀವಿ. ಬೆಂಗಳೂರು ಸ್ಟೈಲ್ ಸಣ್ಣಮ್ಮ, ಬೆಂಗಳೂರು ಪ್ಲಸ್ ಉತ್ತರ ಕರ್ನಾಟಕ ಸ್ಟೈಲ್ ಬಗರ್ ಅನ್ನ ನೋಡ್ರಿ ಹಿಂಗೆ ಭಾರಿ ಅದಪ್ಪ, ಫುಲ್ ಟೇಸ್ಟ್ ಅದ. ನಾವು ಪುಣ್ಯ ಮಾಡಿ ನೀವು ಆರ್ಡರ್ ಮಾಡಿಲ್ಲ. ನೋಡ್ರಿ ಶಿವಹರ್ಷ ನೋಡ್ರಪ್ಪ ಎಂತಲ್ಲಿ ಬಂದು ಊಟ ಮಾಡ್ಲಾಕ ಅಂತೀವಿ, ಪುಣ್ಯ ಮಾಡಿಲ್ಲ ನೀವೆಲ್ಲ. ಸಾಕಾಗ ಐಸ್ ಊಟ ಮಾಡಿದ್ವಿ, ಫುಲ್ ಬೆಂಕಿ ಇತ್ತು, ಬಟ್ ಮಾತು ಬರೋಲ್ಲ ಇವ್ರಿಬ್ರಿಗೆ. ಮಾತು ಬರೋವಲ್ಲು ಏನಿಲ್ಲ, ಗಪ್ಲೆ ಕುಂತಾರ. ನೋಡ ನಮಗೊಂಥರ ಪ್ರೌಡ್ ಫೀಲ್. ಮಾತು ಮಾಡಕ್ಕೆ ಏನು ಸ್ಪೀಚ್ಲೆಸ್, ಮಾತೇ ಬರೋಲ್ಲ. ಹೊರಗೆ ಹೇಳ್ತೀವಿ, ಹೊರಗೆ ಹೋಗಿ ಮಾತಾಡ್ಲಾರ್ದು ಮಾತಾಡ್ತೀವಿ, ನಡೀವಿ ಎಲ್ಲ ಹೇಳ್ತೀವಿ. ನೋಡ್ರಿ ಟೀ ಮಾಡಕ್ಕೆ ಕುಂತಾರ ನಮ್ಮ ಸಲಕ್ಕೆ. ಮೇಕಿಂಗ್ ಟೀ ಫಾರ್ ಅಸ್. ನಮ್ಮ ಸಲಕ್ಕೆ ಟೀ ನೋಡಿ, ಮಸಾಲ ಚಾಯ್ ನಮ್ಮ ಸಲಕ ನಮ್ಮ ಚಿಕ್ಕಮ್ಮವರು ಮಾಡ್ಯಾರ. ನಾವಂತೂ ಪುಣ್ಯ ಮಾಡೀವಿ, ನೀವು ನೋಡೋರು ಮಾಡಿಲ್ಲ. ಎಷ್ಟು ಸಲ ಹೇಳ್ಬೇಕಂತಂದ್ರೆ ಮಸ್ತಾಗಿದೆ ಎಲ್ಲ ಫುಲ್ ಈ ಒಂದು ಸಿಚುವೇಶನ್ ಎಂಜಾಯ್ ಮಾಡ್ತೀವಿ, ಎಷ್ಟು ವಿಡಿಯೋ ಮಾಡಲ್ಲ, ಸಾರಿ. ಫುಲ್ ಬ್ಲೆಸ್ಸಿಂಗ್ಸ್ ನಿನ್ ಮೇಲೆ. ಏನೇ ಮಾಡಿದ್ರು ಎಲ್ಲ ನಿಂಗೆ ಸಕ್ಸಸ್ ಸಿಗ್ಲಿ. ಓಕೆ, ಸೂಪರ್ ಸ್ಟಾರ್. ಆಯ್ತು, ಯಾವಾಗ ಭೀ ನಾ ಫೋನ್ ಹಚ್ಚಿ ನಮ್ಗೆ ಏನು ಗೊತ್ತಾಗಲ್ಲ, ಅದು ನಾ ಫೋನ್ ಹಚ್ಚಿ ಕೇಳ್ತಾ ಇರ್ತೀನಿ. ಯಾಕಂದ್ರೆ ನಮ್ಗೆ ಗೊತ್ತಾಗಲ್ಲ ಒಂದ್ಸಲ ಏನ್ ಮಾಡ್ಬೇಕಪ್ಪ ಅಂತ. ಅದು ಫುಲ್ ಬ್ಲಾಂಕ್ ಆಗಿತ್ತು ನನ್ನ ಮೈಂಡ್. ಏನಪ್ಪ, ಒಂದು ವರ್ಷ ವೇಸ್ಟ್ ಆತೇನೋ, ರೊಕ್ಕ ವೇಸ್ಟ್ ಆಗ್ತಾವೇನೋ ಅಂತ ಫುಲ್ಲು ಬ್ಲಾಂಕ್ ಆಗಿತ್ತು ಕಾಕ. ಬೆಸ್ಟ್ ಡಿಸಿಷನ್. ಹಿಂಗೆ ಮಾಡ್ತಾ ಇರೋ, ಕಂಟಿನ್ಯೂಸ್ ಆಗಿ ಮಾಡ್ತಾ ಇರೋ, ಎವ್ರಿ ಡೇ ಮಾಡೋ. ನಮ್ಗಾರ ಭಾಳ ಖುಷಿ ಅದ ನೋಡಮ್ಮ, ನೀ ನಮ್ದು ಯಾದಗಿರಿ ಸೂಪರ್ ಸ್ಟಾರ್ ಇದೆ, ನಮ್ದು ಓನ್ ಫ್ಯಾಮಿಲಿನಾಗ ಅಂತ. ಸೊ ಅದಕ್ಕೆ ನಾವಂತೂ ಯಾವಾಗ ಸಪೋರ್ಟ್ ಮಾಡ್ತೀವಿ. 10K ಆಗದ್ ನಾವು ವೆಯ್ಟ್ ಮಾಡೋದು ಫುಲ್ ದನ್ ಸ್ಟೋರಿ ಇದು ಬೇಗ ಕಾಕ ಬೇಗ ಸೆಂಡ್ ಮಾಡಿದ್ರು ಮೆಸೇಜ್, ಕಂಗ್ರಾಚುಲೇಷನ್ ಪಾಪ ಹಾಗೆ ಅಂತ ಅನ್ಬಿಟ್ಟು. ಅದಾದ ಮತ್ತೆ 7K ಆಗಿದೆ. ಎಲ್ಲ ಇದು ಅರ್ಧಕರ್ಧ ಯಾಕೆ ಪೂರ ಬೆಂಗಳೂರಲ್ಲೆಲ್ಲ ಫಾಲೋ ಮಾಡ್ಲಿ ಹಾಕಿದ್ರು. ಅವ್ರಿಗೆ ಭಾಳ ಮಂದಿ ಇಷ್ಟಪಡ್ತಾರೆ ಇಲ್ಲಿನವ್ರು, ಭಾಳ. ಆಕ್ಚುಲಿ ಇಲ್ಲೆಲ್ಲ ಟ್ರೆಂಡ್ ನಡೆಯೋದೇ, ಉತ್ತರ ಕರ್ನಾಟಕ ಟ್ರೆಂಡ್ ನಡೆಯೋದು ಇಲ್ಲಿ. ಇವಾಗೆಲ್ಲ ಸಾಂಗ್ ಬೇರೆ ಅದೇ ಮಾಡಕ್ ಹೋಗ್ತಾರ, ಶಾವಿಗೆ ಮಜ್ಜಿಗೆ ಅದು ಇದು ಅಂತ. ಭಾಳ ಟ್ರೆಂಡ್ ಆಲ್ರೆಡಿ ಆಗಿದೆ. ಸ್ವಲ್ಪ ಇನ್ನ 1 year 2 years ಎಲ್ಲ ಮಂದಿ ಸಪೋರ್ಟ್ ಮಾಡಕ್ ಕುಂತಾರೆ ಮನ್ಯಾಗ. ಆಯ್ತಪ್ಪ ವಿಡಿಯೋ ಮಾಡ್ಕೊಂಡ್ರೆ ಮಾಡೋದು, ಮತ್ತೆ ನಿಮ್ ಇಷ್ಟನೇ. ಮಟ್ಟ ಸ್ವಲ್ಪ ಹಾಳಾಗ್ಬಾರ್ದು, ಕೆಳಬಾರ್ದು ಅಂತ ಅಷ್ಟೇ ನಮ್ದು, ಮತ್ತೇನಿಲ್ಲ. ಈ ಫೀಲ್ಡಿಗೆ ಬರ್ತೀನಿ ಅಂದ್ರೆ ಅದೇ ಮನೆ. ಆರಾಮ್ಸೆ ಹೋಗು ಅಂಡ್ ಹ್ಯಾಪಿ ಜರ್ನಿ. ಸರಿಯಾಗಿರೋ, ಫುಲ್ ಎಂಜಾಯ್ ಮಾಡ್ರಿ ಎಲ್ರು. ಓಕೆ, ಇದ್ದದ್ ಒಂದ್ ಲೈಫ್ ಏನ್ ಖುಷಿ ಕೊಡ್ತೋ ಅದೇ. ಆಯ್ತು, ಊಟ ಆಯ್ತು, ನಾಷ್ಟ ಆಯ್ತು, ಮಾತಾಡಿದ್ವಿ ಫುಲ್ಗ. ಗಿಫ್ಟ್ ನೋಡ್ರಿ ಮನೆಗೆ ಹೋಗಿದ್ದು. ಗಿಫ್ಟ್ ತೊಗೊಂಡು ಇವಾಗ ಮನೆಗೆ ಹೋಗ್ಬೇಕು. ಬಾಯ್ ಸಣ್ಣ. ಬಾಯ್, ಹ್ಯಾಪಿ ಜರ್ನಿ. ಮೆಸೇಜ್ ಆಗೋ ರೀಚ್ ನೆಕ್ಸ್ಟ್ ಟೈಮ್ ಬಂದ್ರೆ ಕಾಲ್ ಮಾಡು. ಟೆನ್ಷನ್ ಇತ್ತು ನಾನು, ಎಲ್ಲ ಮಾತಾಡಿ ಎಲ್ಲ ಸ್ವಲ್ಪ ದೂರ ಆಗೋದು ಮಾಡ್ಬೋದಪ್ಪ ನಾವು ಬಿ ಅಂತಂದ್ರೆ. ಬಾಯ್, ಟೇಕ್ ಕೇರ್. ಇದೇ ಪರ್ಫೆಕ್ಟ್ ಆಗ ನಮ್ಗೆ, ಇದೇ ವರ್ಷ. ಇಲ್ಲ ನಾವು 8 ಫ್ಲೋರ್ ಬಿ ಇರ್ತೀವಿ, 8 ಫ್ಲೋರ್ ಬೀಳ್ತೀವಿ ಅಂತ ಕೆಪಾಸಿಟಿ ಅವ್ರ ಮುದಿಕೆ
ಬರ್ತೀವಿ ಸಣ್ಣ ನೆಕ್ಸ್ಟ್ ಟೈಮ್ ಕಾಲ್ ಮಾಡ್ತೀವಿ ಬರ್ತೀವಿ. ಎಸ್ ಥ್ಯಾಂಕ್ ಯು ಸಣ್ಣ. ಗಾಯ್ಸ್ ಇವಾಗ ತಾನೇ ಕೆಳಗಡೆ ಬಂದ್ವಿ ನಾವು ಎಲ್ಲ ಮೀಟಾಗಿ ಮಾತಾಗಿ. ಯಪ್ಪೋ ಯಾವ ಥರ ಅಂತಂದ್ರೆ ನಾವು ಕನಸು ನನಸು ಅಂತ ಒಂದು ಗೊತ್ತಾವಲ್ದು. ಯಾಕಂದ್ರೆ ಎಷ್ಟು ಜೀವ ಮಾಡ್ಯಾರ ಅಂತಂದ್ರೆ ಇವಾಗ ಯಪ್ಪ ಕೆಳಗೆ ಬಂದು ಇವಾಗ ಜಸ್ಟ್ ಭಾರಿ ಅಂದ್ರೆ ಇವಾಗ ನಮ್ಮ ಮನ್ಯಾಗ ನಮ್ಮ ತಾಯಿ ನಮ್ಮ ತಂದೆ ನಮ್ಮ ಸ್ವಂತ ಅಣ್ಣ ಹೆಂಗು ಆ ಥರ ಫೀಲ್ ಬರಕುಂತ ನನಗೆ ಫುಲ್ಲು ಹೇಳಕ್ಕುಂತಾರ ಅವರು. ಯಪ್ಪೋ ನನಗಂತ್ರ ಫುಲ್ ಭಾಳ ಅಂದ್ರೆ ಭಾಳ ಖುಷಿ. ಎಷ್ಟು ಖುಷಿಯಪ್ಪ ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ಲು 1 ಮಿಲಿಯನ್ ಸಬ್ಸ್ಕ್ರೈಬ್ ಆದ್ರೆ ಎಷ್ಟು ಖುಷಿ ಆದ ಅಷ್ಟು ಖುಷಿ ಆಗ್ಯದ ನನಗೂ ಹೇಳಕ್ ಬರಲ್ಲ ಗಾಯ್ಸ್. ಇವಾಗ ನೋಡಿ ಎಷ್ಟೋ ಮಂದಿ ಹಿಂಗೆಲ್ಲ ಕೇರೇ ಮಾಡಲ್ಲ ಫಸ್ಟ್ ಆಫ್ ಆಲ್ ಈಗಿನ ಕಾಲದಾಗ ಅಂತಂದು. ಅದರ ಬೇರೆ ನಾವು ವಾದ್ರಪ್ಪಲ್ಲೇ ಮುಖದಾಗೆ ಕಾಣ್ತದ ಇವು ಹೆಂಗಪ್ಪ ಹೆಂಗೆ ಇಷ್ಟ ಆಡ್ತಾರಲ್ಲ ಅಂತ. ನಾವು ವಾದ್ರಪ್ಪಲ್ಲಿ ಎಷ್ಟು ಖುಷಿ ಅಂದ್ರೆ ಇಬ್ಬರು ಪಾಪ ವೆಲ್ಕಮ್ ಮಾಡಿ ಕೂಡ್ರಪ್ಪ ಅಂತಂದು ಚಿಕನ್ ಮಾಡಿದ್ರು, ಚಪಾತಿ, ಜ್ಯೂಸು ಮತ್ತೆ ಸ್ವಲ್ಪ ಮಾತಾಡಿದ್ವಿ. ಆಮೇಲೆ ಟೀ. ಅಪ್ಪೋ ಇಷ್ಟು ಜೀವ ಇಲ್ಲಿ ನೋಡಿಲ್ಲಪ್ಪ ನಾವು. ಇಷ್ಟು ಜೀವ ಮಾಡಕ್ಕೆ ಸಾಧ್ಯ ಅಂದ್ರೆ ನಮ್ಮ ಅವನೇ ಮಾಡ್ಬೇಕು. ನೆಕ್ಸ್ಟು ಇವರು ನನಗಂತೂ ನಿನಗೆ ಅನಿಸ್ತು ಮಚ್ಚ? ನಾನು ಸೂಪರ್ ಬೈ. ಇಷ್ಟು ಕೇರ್ ಮಾಡ್ತಾರ ಅಂದ್ರೆ ನಾನು ಮೆಚ್ಚಿದೆ ಬಿಡು. ನಮ್ಮ ಕಡೆ ನಮ್ಮ ಪೇರೆಂಟ್ಸ್ ಮಾಡೋದಲ್ಲ ನೆಟ್ಟಿಗೆ ಅಷ್ಟೊಂದು ಆ ಥರ ಮಾಡಿದ್ರು ಬ್ರೋ. ನನ್ನಂತರ ಫುಲ್ಲು ನಮ್ಮ ರಿಲೇಷನ್ ಅಲ್ಲೇ ಮಾಡಲ್ಲ ಆ ಥರ. ಧನ್ಯನಾದ್ವಿ ಈ ಜೀವನ ಪಾವನ ಆಯ್ತು. ಸಲ್ಲೇಶನ್ ಬಂದು ಸ್ವಲ್ಪ ತಿಂದ್ಕಂತ ಕಾರ್ಯ ತಿನ್ಕೊಂಡ್ ಹೋಗಿ ಮನಸ್ಸು ಬರಲಿಲ್ಲಪ್ಪ ಅಂತಂದ್ರ ಹಂಗಾಗಿ ಮೆಕ್ಕೆಜೋಳ ತಿನ್ಕಂತ ಹೋಗ್ಬೇಕಂತ ಮೆಕ್ಕೆಜೋಳ ತೊಗೊಂತೀವಿ. ಅಲ್ಲಿ ಆಲ್ರೆಡಿ ತೊಗೊಂಡಿವಿ. ಅಲ್ಲಿ ರೋಡಿ ಕಾರ್ ನಿಂದಿಸಿ ಬಂದಿವಿ. ಪಟ್ಟಕ್ಕನ್ ಹೋಗಿ ಹೋಗ್ಬೇಕಿಲ್ಲ ಅಂತಂದ್ರ ಇಲ್ಲಿ ಗೊತ್ತಲ್ಲ ಬೆಂಗಳೂರು ಕೆಟ್ಟು ಬಾಡ್ಸುಳೆ ಮಕ್ಕಳ ಗೊತ್ತಲ್ಲ ಏನ್ ಸಿಚುವೇಶನ್ ಅರ್ಥ ಮಾಡ್ಕೆಲ್ಲ ಏನಿಲ್ಲ. ಆಯ್ತು ಪೊಲೀಸರು ಬರ್ತಾರ ತೆಗಿರಿ ರೊಕ್ಕ. ಗಾಯ್ಸ್ ಸೀದಾ ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಬಂದು ಟಿಕೆಟ್ ಎಲ್ಲ ತೆಗ್ಸ್ಕೊಂಡು ಯಲಹಂಕ ಪ್ಲಾಟ್ಫಾರ್ಮ್ 4ಗೆ ಬಂದು ವೆಯ್ಟ್ ಮಾಡಕ್ಕೆ ಕುಂತೀವಿ ಟ್ರೈನಿಗೆ. ಇದೇನು ಸರಿಯಾದ ಸಮಯ ಪ್ರಜ್ಞೆ ಇಲ್ಲ ಏನಿಲ್ಲ. 7:30 ಅಂತ ಒಂದ್ಸಲ ಅಂತದ, 7:40 ಅಂತ ಒಂದ್ಸಲ ಅಂತದ, 8 ಗಂಟೆ ಅಂತ ಒಂದ್ಸಲ ಅಂತದ. ಎಲ್ಲ ತೆರಿಕಾರ ಬೆಲ್ಲ ಎಕ್ಸ್ಪ್ರೆಸ್ ಯಾವಾಗ ಬರ್ತದಂತ ಗೊತ್ತಿತ್ತಂದ್ರೆ ಏನೋ ಹೇಳ್ರಿ ಮತ್ತೆ ಫೋನ್ಗೆ ಹಚ್ಚಿ ಹೇಳ್ರಿ. ಊರಿಗೆ ಮುಟ್ಟಿರ್ತೀವಿ ಅಂದ್ರೆ ನಾವು ಊರಿಗೆ ಮುಟ್ಟಲ್ಲಿ ಚಕರ್ ಆಡ್ತಿರ್ತೀವಿ ಇಲ್ಲಾಂದ್ರೆ ಹೋಮ್ ವರ್ಕ್ ಮಾಡ್ತಿರ್ತೀವಿ. ನನಗೆ ಬೆಂಗಳೂರು ಬಿಟ್ಟು ಹೋಗಕ್ಕೆ ತುಂಬಾ ಮೂಡ್ ಆಫ್ ಆಗ್ತಾ ಇದೆ ಗಾಯ್ಸ್. ಸೂರ್ಯನು ಮತ್ತೆ ಸಿದ್ದನ್ ಬಿಟ್ಟು ಹೋಗಕ್ಕೆ ತುಂಬಾ ನಾವೆಲ್ಲ ಏನಂತೀವಿ ಇವಾಗ ಊರಿಗೆ ಹೋಗಂದ್ರೆ ಸಾಕು ಸಿಂಕ್ ಅಂತ ಹೋಗ್ಬಿಡ್ತೀವಿ. ನಿಜವಾಗ್ಲೂ ನನಗಾದಲ್ಲ ಗಾಯ್ಸ್. ನಾ ಯಾವತ್ತೂ ಬೆಂಗಳೂರಿಗೆ ಬಂದಿಲ್ಲ, ಇದೇ ಫಸ್ಟ್ ಟೈಮ್ ಅಲ್ಲ. ಅಲ್ಲಿ ಭರಾವತಿಗೆ ಆರಾಮ್ ಬಂದಿನಿ. ಆಕ್ಚುಲಿ ಭರಾವತಿ ಮೂಡ್ ಆಫ್ ಆಗ್ಬೇಕಿತ್ತು. ಯಾದಗಿರಿ ಲಕ್ಷದಿಂದ ಬೆಂಗಳೂರಿಗೆ ಭರಾವತಿ ಆರಾಮ್ ಚಿಲ್ಲಾಗಿ ಬಂದಿನಿ. ಈ ಕಡೆ ಹೋಗತಿ ಮೂಡ್ ಆಫ್ ಹಾಕುಂತ ನನಗೆ ಯಾವತ್ತು ನಾನು ನೋಡ್ಲಾರ್ದು ನನಗೇ ಗೊತ್ತಾಗಲ್ದು ಇದು ನಾನೇನೇನು ಅಂತಂತೀಸಿ. ಅಪ್ಪೋ ಈ ಥರ ಯಾಕಂದ್ರೆ ಅಷ್ಟು ಜೀವ ಮಾಡಿರಲಿಲ್ಲ ನಾನು. ಪ್ರತಿಯೊಬ್ರು ಸೂರ್ಯ ಆಗಲಿ ಸಿದ್ಧ ಆಗಲಿ ನಮ್ಮ ಕಾಕ ನಮ್ಮ ಸಣ್ಣಮ್ಮ ಪ್ರತಿಯೊಬ್ರು ಸಿಕ್ಕಲ್ಲ. ಅವ್ರು ಯಾರೋ ಕೂನ ಇಲ್ಲಪ್ಪ. ಬಿಲ್ಡಿಂಗ್ ಕೆಲಸ ಮಾಡಕ್ ಬಂದವ್ರು ಬಿ ಏನಪ್ಪ ವಿಡಿಯೋ ಮಾಡ್ತಾ ಇದ್ದಲ್ಲ ನೀನು, ಊಟ ಮಾಡಿದೆ ತಿಂದೆ. ಅಪ್ಪು ಅಷ್ಟು ಜೀವ ಮಾಡಿದ್ರೆ ಆಯ್ತು ಫುಲ್ಲು ನಾವೇ ದೇವ್ರೇನಪ್ಪ ಅನ್ಸ್ಬಿಡ್ತದ. ಅಷ್ಟು ಜೀವ ಮಾಡ್ಯಾರ ಅಂದ್ರೆ ಬಿಟ್ಟು ಹೋಗಿ ಫೀಲ್ ಹಾಕುಂತ. ಮತ್ತೆ ಜಾತ್ರೆ ಬರ್ತಾರಲ್ಲ ಅವಾಗ ಫುಲ್ ದೊಡ್ಡ ಮಟ್ಟದಾಗಿ ಪಾರ್ಟಿ ಮಾಡ್ತೀವಿ ಫುಲ್ ಎಲ್ಲ ಟೋಗಂಗೆ. ಇವಾಗ ತಾನೇ ಟ್ರೈನ್ ಏರಿ ಕುಂತೀವಿ. ನಾನು ಸೀದಾ ಫೋನ್ ಕೇಳೀನಿ ಶಿವ ಎಲ್ಲ ಪಾಪ ಎಲ್ಲ ಬರ್ತೀನಿ 2 ಗಂಟೆಗೆ ಅಂದ್ರೆ 2 ಗಂಟೆಗೆ ಅವ್ರ 3 ಗಂಟೆಗೆ ಬಂದ್ರೆ 3 ಗಂಟೆಗೆ ಬರ್ಬೇಕಂತ ಹೇಳೀನಿ. ಬರ್ತಂತ ಹೇಳೋಣ. 4 hours later. ಗಾಯ್ಸ್ ಟ್ರೈನ್ ಎಲ್ಲ ಇವಾಗ ನಮ್ಮ ಯಾದಗಿರಿಗೆ ಬಂತು. ಶಿವ ಅವರೆಲ್ಲ ನಾನು ಪಿಕಪ್ ಮಾಡಕ್ಕೆ ಬಂತಾರಂತ. ಇವಾಗ ಹೋಗ್ಬೇಕು, ಹೋಗಿ ಫುಲ್ ರೆಸ್ಟ್ ಮಾಡಬೇಕು. ಸೊ ಈ ವಿಡಿಯೋ ಇಲ್ಲಿಗೆ ಮುಗ್ತಾ. ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಮಚ್ ಲವ್.